ಏಕಕಾಲದಲ್ಲಿ ಜೆರುಸಲೆಂ ಮೇಲೆ ದಾಳಿಯನ್ನ ಮಾಡಿರೋದು. ಒಟ್ಟು 8 ಕಡೆಗಳಲ್ಲಿ ಈ ದಾಳಿ ಮಾಡಿದೆ. ಜನ ಬೆಳಗ್ಗೆ ನಿದ್ರೆಯ ಸಂದರ್ಭದಲ್ಲಿ ಈ ಅಟ್ಯಾಕ್ ಅನ್ನು ನೋಡಿ ಗಾಬರಿ ಆಗ್ಬಿಟ್ಟಿದ್ದಾರೆ. ಇರಾನ್ ದಾಳಿಯನ್ನ ಮಾಡಿರೋದು. ಜೆರುಸಲೆಂನ 8 ಕಡೆಗೆ ಸ್ಫೋಟಕ ಸದ್ದು ಕೇಳಿ ಬಂದಿದೆ. ಮಿಸೈಲ್ ದಾಳಿಗೆ ಜೆರುಸಲೆಂ ಜನ ಬೆದರಿ ಬಿಟ್ಟಿದ್ದಾರೆ. ಬೆಳಗಿನ ಜಾವದಂದು ಇರಾನ್ ಮಿಸೈಲ್ ಅಟ್ಯಾಕ್ ಅನ್ನು ಮಾಡಿದೆ. ಜೆರುಸಲೆಂನಾದ್ಯಂತ ಸೈರನ್ ಎಲ್ಲ ಮೊಳಗ್ತಾ ಇವೆ. ಈ ಜೆರುಸಲೆಂನಲ್ಲೇ ಅನೇಕ ಕನ್ನಡಿಗರಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕನ್ನಡಿಗರಿರೋದು. ಸೊ ಹಾಗಾಗಿ ಅವರೆಲ್ಲ ಗಾಬರಿ ಆಗೋಗ್ಬಿಟ್ಟಿದ್ದಾರೆ. ಬಟ್ ಅವ್ರಿಗೇನು ಅಂದರೆ ಒಂದು ನಿಶ್ಚಿತತೆ ಅವರಿಗೆ. ಸೊ ಅವರು ಎಲ್ಲಾದರೂ ಏನಾದರೂ ಇದ್ದರೆ ಹೋಗಿ ತಮ್ಮ ರಕ್ಷಣೆಯನ್ನು ಅವ್ರು ಮಾಡ್ಕೊಳ್ತಾರೆ. ಕಾರಣ ಸೈರನ್ ಮೊಳಗ್ತಾ ಇದ್ದಂಗೆ ಅವರು ಇಸ್ರೇಲ್ನಲ್ಲಿರುವಂಥ ಬಹುದೊಡ್ಡ ರಕ್ಷಾ ಕವಚ ಅಂತಲೇ ಕರೆಸ್ಕೊಳ್ಳುತ್ತೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಇಲ್ಲಿಯವರೆಗೆ ಇದ್ದಂತಹ ಕದನ ವಿರಾಮ ಅದನ್ನೆಲ್ಲವೂ ಕೂಡ ಈಗ ಮುಕ್ತಾಯ ಆಗಿದೆ ಅಂತ ಇರಾನ್ ದಾಳಿಯನ್ನು ಮಾಡ್ತಾ ಇದೆಯಾ, ಅಥವಾ ಕಾಲಕ್ಕೆದರಿ ಜಗಳಕ್ಕೆ ಇರಾನ್ ಬರ್ತಾ ಇದೆಯಾ? ಯಾಕೆ ಇರಾನ್ ಈಗ ಮತ್ತೆ ಈ ಯುದ್ಧವನ್ನು ಶುರು ಮಾಡಿದಂಗೆ ಕಾಣಿಸ್ತಾ ಇದೆ? ಏನು ರೀಸನ್ ಏನು? ಅರುಣ್ ನೋಡಿ, ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಮತ್ತೆ ಮುಂದುವರಿಯುವಂಥ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ. ನೋಡಿ, ಇಸ್ರೇಲ್ ಮತ್ತೆ ಲೆಬನಾನ್ನ ನಡುವೆ ನಿರಂತರವಾದಂತಹ ದಾಳಿ ಪ್ರತಿದಾಳಿಗಳು ನಡೀತಾ ಇತ್ತು. ಕದನ ವಿರಾಮ ಘೋಷಣೆಯಾದ ಬಳಿಕವೂ ಕೂಡ ಒಂದಷ್ಟು ಸಂಘರ್ಷದ ಸನ್ನಿವೇಶಗಳು ಕೂಡ ಈ ಎರಡು ದೇಶಗಳ ನಡುವೆ ನಿರ್ಮಾಣ ಆಗಿತ್ತು. ಸೊ ಹೀಗಾಗಿ ಲೆಬನಾನ್ ಮೇಲಿನ ದಾಳಿಯನ್ನ ಖಂಡಿಸಿ ಈಗ ಇರಾನ್ ಮತ್ತೆ ಎಂಟ್ರಿಯನ್ನ ಕೊಟ್ಟಿರುವಂಥದ್ದು. ಇದಕ್ಕೆ ಪ್ರತೀಕಾರವಾಗಿ ಈಗ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡುವಂತ ಕೆಲಸವನ್ನ ಕೂಡ ಈಗ ಇರಾನ್ ಮಾಡಿರುವಂಥದ್ದು. ಇವತ್ತು ಬೆಳಗಿನ ಜಾವ ಜೆರುಸಲೆಂ ಬೇರೆ ಬೇರೆ ಪ್ರಮುಖ ನಗರಗಳೇನಿದಾವೆ ಅವುಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳನ್ನು ನಡೆಸಲಾಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಜೆರುಸಲೆಂ ಒಂದರಲ್ಲೇ ಸರಿಸುಮಾರು 8 ಕಡೆಗೆ ಸ್ಫೋಟ ನಡೆದಿರುವಂತಹ ಸಾಧ್ಯತೆಗಳಿದೆ ಅನ್ನುವಂಥ ಮಾಹಿತಿಗಳು ಬಂದಿದ್ದಾವೆ. ಅದನ್ನು ಹೊರತುಪಡಿಸಿ ಟೆಲ್ ಅವೀವ್ ಮತ್ತೆ ಬೇರೆ ಬೇರೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಕೂಡ ಒಂದಷ್ಟು ಬ್ಯಾಲಿಸ್ಟಿಕ್ ಮಿಸೈಲ್ಗಳ ದಾಳಿ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇದಕ್ಕೆ ಪ್ರತೀಕಾರವಾಗಿ ಈಗ ಇಸ್ರೇಲ್ ಕೂಡ ಇರಾನ್ನ ಮೇಲೆ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಟೆಹರಾನ್ ಸೇರಿದಂತೆ ಬೇರೆ ಬೇರೆ ಪ್ರಮುಖ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡಿದೆ. ಇದರಲ್ಲಿ ಈ ಪರಮಾಣು ಕೇಂದ್ರಗಳಾಗಿರುವಂಥ ಇನ್ಸಫಾ ಅಂತ ಅನ್ನುವಂತಹ ಒಂದು ನಗರ ಇದೆ. ಈ ಒಂದು ನಗರದ ಮೇಲೂ ಕೂಡ ದಾಳಿಗಳಾಗಿರುವಂಥದ್ದು. ಇನ್ನೊಂದು ಕಾರ್ಗ್ ಅನ್ನುವಂತಹ ದ್ವೀಪ, ಅಂದ್ರೆ ಈ ಇರಾನ್ನ ಕಚ್ಚಾ ತೈಲದ ಕೇಂದ್ರ, ಪ್ರಮುಖವಾದಂತಹ ಕೇಂದ್ರ ಬಿಂದು ಮತ್ತೆ ಬೇರೆ ಎಲ್ಲಾ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗುವಂಥದ್ದು ಇದೇ ಪ್ರದೇಶದಿಂದ. ಈ ಪ್ರದೇಶವನ್ನು ಕೂಡ ಗುರಿಯಾಗಿಸಿಕೊಂಡು ದಾಳಿ ಮಾಡುವಂತ ಕೆಲಸವನ್ನ ಕೂಡ ಇಸ್ರೇಲ್ ಮಾಡಿರುವಂಥದ್ದು. ಹೀಗಾಗಿ ಇಸ್ರೇಲ್ ಇರಾನ್ ನಡುವೆ ದಾಳಿ ಮತ್ತೆ ಪ್ರತಿದಾಳಿಗಳು ಕೂಡ ತೀವ್ರ ಸ್ವರೂಪದಲ್ಲಿ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ಮತ್ತೊಂದು ಸುತ್ತಿನ ಯುದ್ಧ ನಡೀಬಹುದಾದಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ವಾಪಸ್ ಬರ್ತೀನಿ ಶಬೀರ್. ನೋಡಿ, ಇಲ್ಲಿ ಆಗ್ತಾ ಇರುವಂಥದ್ದು ಇಷ್ಟೇ. ಲೆಬನಾನ್ನಲ್ಲಿರುವಂಥ ಹಿಜ್ಬುಲ್ಲಾ ಬಂಡುಕೋರರು ಯಾರಿದ್ದಾರೆ ಅವ್ರನ್ನೆಲ್ಲ ಹೊಡೆಯುವಂಥ ಕೆಲಸವನ್ನು ಇಸ್ರೇಲ್ ನಿರಂತರವಾಗಿ ಮಾಡ್ತಾ ಇದೆ.